ಉಳಿದಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ 3 ದಿನಗಳ ದೆಹಲಿ ಪ್ರವಾಸ ಮುಗಿಸ್ಕೊಂಡು ಬಂದರು. ಒಂದು ರೀತಿ ಯಶಸ್ವಿ ಪ್ರವಾಸ ಅದು. ಪ್ರಧಾನಮಂತ್ರಿಗಳನ್ನು ಭೇಟಿಯಾದರು, ರಾಷ್ಟ್ರಪತಿಗಳನ್ನು ಭೇಟಿಯಾದರು, ಉಪರಾಷ್ಟ್ರಪತಿಗಳನ್ನು ಭೇಟಿಯಾದರು, ಜಲಶಕ್ತಿ ಸಚಿವಾಲಯದ ಸಚಿವರನ್ನು ಭೇಟಿಯಾದರು, ಗೃಹ ಸಚಿವರನ್ನು ಭೇಟಿಯಾದರು. ಸಚಿವರುಗಳನ್ನು ಭೇಟಿಯಾದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ನಿಮ್ಮ ಇಲಾಖೆಯಿಂದ ಇಂತಿಂಥ ಕೆಲಸ ಆಗಬೇಕು, ದಯವಿಟ್ಟು ಮಾಡಿಕೊಡಿ ಅನ್ನೋ ಮನವಿಯನ್ನು ಮಾಡಿದ್ದಾರೆ. ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದರು. 3 ವರ್ಷಗಳಲ್ಲಿ ಮೊಟ್ಟ ಮೊದಲ ಸಲ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು, ಅಂದರೆ ಸಿದ್ದರಾಮಯ್ಯನವರು ನೀತಿ ಆಯೋಗದ ಸಭೆಗೆ ಹೋಗ್ತಿರಲಿಲ್ಲ, ಕೃಷ್ಣ ಬೈರೇಗೌಡರನ್ನ ಕಳಿಸ್ತಾ ಇದ್ದರು. ಉಳಿದಂತೆ 28 ಚೀಫ್ ಮಿನಿಸ್ಟರ್ಗಳಿದ್ದರು ನೀತಿ ಆಯೋಗದ ಸಭೆಯಲ್ಲಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ ಹೋಗ್ತಾ ಇರಲಿಲ್ಲ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದ ಮಮತಾ ಬ್ಯಾನರ್ಜಿ ಅವರು ಹೋಗ್ತಾ ಇರಲಿಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಬದಲಾದರು, ತಮಿಳುನಾಡಿನಲ್ಲಿ ಬದಲಾದರು, ಕರ್ನಾಟಕದಲ್ಲಿ ಬದಲಾಗಿದ್ದಾರೆ. ಎಲ್ಲರೂ ಹೋಗಿ, ಜೊತೆಗೆ ಪಿಣರಾಯಿ ವಿಜಯನ್ ಹೋಗ್ತಾ ಇರಲಿಲ್ಲ, ಕೇರಳದ ಮುಖ್ಯಮಂತ್ರಿ ಹೋಗ್ತಾ ಇರಲಿಲ್ಲ. ಇವತ್ತು ವಿ ಡಿ ಸತೀಶನ್ ಹೋಗಿದ್ದರು, ವಿಜಯ್ ಹೋಗಿದ್ದರು ತಮಿಳುನಾಡಿನ ಮುಖ್ಯಮಂತ್ರಿ, ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಅದು ನಿರೀಕ್ಷಿತ ಬಂದೇ ಬಂದಿದ್ದರು. ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು. 28 ಜನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನೀತಿ ಆಯೋಗದ ಸಭೆ ನಡೀತು. ಆ ಸಭೆ ನಡೆದ ನಂತರ ನೀತಿ ಆಯೋಗದ ಅಧಿಕಾರಿಗಳನ್ನು ಡಿನ್ನರಿಗೆ ಕರೆದಿದ್ರು ಡಿ ಕೆ ಶಿವಕುಮಾರ್. ಕರ್ನಾಟಕಕ್ಕೆ ನೀವೇನೇನು ಮಾಡಬಹುದು ಅಂತ ಕೇಳೋದಕ್ಕೆ. ನೋಡಿ, ಐಡಿಯಾಲಜಿಕಲಿ ತದ್ವಿರುದ್ಧ ಅನ್ನಿಸಿಕೊಂಡಂಥವರು ಅಕ್ರಾಸ್ ದ ಟೇಬಲ್ ಕೂತ್ಕೊಂಡು ಕರ್ನಾಟಕಕ್ಕೆ ಏನೇನು ಆಗಬಹುದು ಅಂತ ಚರ್ಚೆ ಮಾಡಿದ್ರು. ಕರ್ನಾಟಕದಿಂದ ಆಯ್ಕೆಯಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರುವ IAS IPS ಅಧಿಕಾರಿಗಳಿಗೆ ಒಂದು ಡಿನ್ನರ್ ಮಾಡಿದ್ರು. ಅಲ್ಲೂ ಇಷ್ಟೇ, ನೀವು ಯಾವ್ಯಾವ ಇಲಾಖೆಯಲ್ಲಿದ್ದೀರೋ ಕರ್ನಾಟಕಕ್ಕೋಸ್ಕರ ಏನೇನು ಮಾಡಬಹುದೋ ದಯವಿಟ್ಟು ಮಾಡಿ ಅನ್ನುವ ಮನವಿ ಇತ್ತು. ಬರ್ತಾ ಇದ್ದಾರೆ ವಾಪಸ್ ಬೆಂಗಳೂರಿಗೆ.